ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಅಜ್ಜಂಪುರ ಪಟ್ಟಣ ಪಂಚಾಯಿತಿಗೆ ಇತಿಹಾಸದಲ್ಲಿ ಮೊದಲ ಬಾರಿ ಚುನಾವಣೆ, ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಆದ ನಂತರ ಮೊದಲ ಬಾರಿಗೆ ಚುನಾವಣೆ ನಡೆದು ಈಗ BJPಯ ಬೋರ್ಡ್ ಬಂದಿರುವಂಥದ್ದು. ಈಗ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಮೊದಲ ಬಾರಿ ಏನು ಚುನಾವಣೆ ನಡೆದು ಮೊದಲ ಬಾರಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶ್ರೀಯುತ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ರೇವಣ್ಣ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಗಳು. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ರೇವಣ್ಣ ಅವರು ಮೊದಲ ಬಾರಿಗೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಹೇಗೆ ಅನಿಸ್ತಾ ಇದೆ ಇವತ್ತು ಹೊಸ ಜವಾಬ್ದಾರಿ? ಹೇಗೆ ಅನಿಸ್ತಾ ಇದೆ? ಜವಾಬ್ದಾರಿ ತುಂಬ ಕೊಟ್ಟರೆ ಊರಿನ ಗ್ರಾಮಸ್ಥರು, ಮುಖಂಡರುಗಳು, ರಾಜಕೀಯ ಧುರೀಣರು ಮತ್ತು ರಾಜಕೀಯದಲ್ಲಿ ಬಲಶಾಲಿಗಳು, ಒಬ್ಬ ಸಣ್ಣ ಕೋಮಿನ ಜನಾಂಗದವನ್ನು ಪಟ್ಟಣ ಪಂಚಾಯಿತಿ ಮೊದಲನೇ ಗದ್ದಿಗೆ ಮೇಲೆ ಕೂರಿಸಿ ಇವತ್ತು ನನ್ನ ಮುಖಾಂತರ ಊರಿನ ಅಧಿಕಾರವನ್ನು ಕೊಟ್ಟು ನನ್ನ ನಡೆಸ್ಕೊಂಡು ಹೋಗೋಕ್ಕೆ ತುಂಬ ಸಹಕಾರ ಕೊಡ್ತಾರೆ. ಓಕೆ, ಯಾಕಂದರೆ ಈಗ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಈಗ ಚುನಾವಣೆ ಆಗಿರುವಂಥದ್ದು. BJP ಪಕ್ಷ ನಿಮಗೆ ಟಿಕೆಟ್ ಕೊಟ್ಟಿದ್ದ ವಿಚಾರ ಕುರಿತಾಗಿ ಹೇಳಿದ್ದಾರೆ, ಏನು ಹೇಳಕ್ಕೆ ಬಯಸ್ತೀರಾ? ಇವತ್ತು ನನ್ನನ್ನು BJP ಪಕ್ಷ ಗುರುತಿಸ್ಬಿಟ್ಟು, ಒಬ್ಬ ಸಣ್ಣ ಕೋಮಿನ ಜನಾಂಗದವನ್ನು ಗುರುತಿಸ್ಬಿಟ್ಟು ಚುನಾವಣೆ ಮಾಡೋಕ್ಕೆ ಟಿಕೆಟ್ ಕೊಟ್ಟ ನಂತರ ನನ್ನನ್ನು ಅಧ್ಯಕ್ಷನೂ ಮಾಡಿಸ್ತು. ಆಮೇಲೆ ಅದಕ್ಕೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ. ನಾವು ದುಡಿಬೇಕು. ನಮ್ಮ ಅಜ್ಜಂಪುರದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ MLA ಕ್ಷೇತ್ರದ ತರೀಕೆರೆ MLA ಕ್ಷೇತ್ರವನ್ನು ಬಲಪಷ್ಟವಾಗಿ ಬೆಳೆಸಬೇಕು. ಮುಂದಿನ 2028ನೇ ಚುನಾವಣೆಗೆ ನಮ್ಮದೇ ಆದ ಒಂದು BJP ಪಕ್ಷ ಚುನಾವಣೆಯಲ್ಲಿ ಬರಬೇಕು ಅನ್ನೋ ಒಂದು ನಮ್ಮ ಅಭಿಲಾಷೆ ಇದೆ. ಈಗ ನೀವೀಗ ಆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ನೀವೀಗ ಅಧ್ಯಕ್ಷರಾದ ನಂತರ ಯಾವ ರೀತಿಯಾದ ನಿಮ್ಮ ಒಂದು ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ? ನಮ್ಮ ಕೆಲಸ ಕಾರ್ಯಗಳು ದಿನನಿತ್ಯ ಬೆಳಿಗ್ಗೆ 6 ಗಂಟೆಯಿಂದ 9:30 ತನಕ ಅಜ್ಜಂಪುರ ಟೌನ್ಸ್ ರನ್ ಮಾಡ್ತೀವಿ. ಸುತ್ತರಿತಾ ಇರ್ತೀವಿ, ಫಾಲೋಟ್ ಮಾಡ್ತೀವಿ. ಬೀದಿಗಳು ಡ್ರೈನ್ ಹೆಂಗಿದೆ, ರೋಡ್ ಹೆಂಗಿದೆ, ಎಲ್ಲೆಲ್ಲಿ ವೇಸ್ಟೇಜ್ ಇರುತ್ತೆ, ಎಲ್ಲೆಲ್ಲಿ ಕಸ ವಿಲೇವಾರಿ ಮಾಡ್ತಾರೆ, ಆಮೇಲೆ ನೀರು ಯಾವ ಥರ ಸರಬರಾಜಾಗುತ್ತೆ, ನಮ್ಮ ಮನೆಗಳಿಗೆ ನೀರು ಯಾವ ಥರ ಹೋಗುತ್ತೆ, ಅವನ್ನೆಲ್ಲ ಇದು ಮಾಡ್ತೇವೆ. ಓಕೆ, ಈಗ ಅಧ್ಯಕ್ಷರಾದ ನಂತರ ಒಬ್ಬ ಅಧ್ಯಕ್ಷರಿಗೆ ತಮ್ಮ ಅವಧಿಯಲ್ಲಿ ಯಾವುದಾದ್ರು ಕೆಲಸ ಆಗಬೇಕಾದ್ರೂ ತಮ್ಮದೇ ಆದ ನಿರೀಕ್ಷೆಗಳಿರುತ್ತೆ. ಹಾಗೆ ನಿಮ್ಮ ಒಂದು ಅಜ್ಜಂಪುರ ಪಟ್ಟಣ ಪಂಚಾಯತಿ ಕುರಿತಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಮ್ಮದಾದ ಒಂದು ಅಜ್ಜಂಪುರಕ್ಕೆ ನನ್ನದಾದ ಒಂದು ಕನಸಿದೆ. ಅಜ್ಜಂಪುರವನ್ನು ಸ್ವಚ್ಛಗ್ರಾಮ ಮಾಡಬೇಕು, ಅಜ್ಜಂಪುರದಲ್ಲಿ ಫುಡ್ ಕೋರ್ಟ್ ಮಾಡಬೇಕು, ಅಜ್ಜಂಪುರವನ್ನು ಬೆಳಕಿನಲ್ಲಿ ರಂಗರಿಸ್ತಾ ಇರಬೇಕು, ಊರಿನ ಎಲ್ಲ ಮೂಲೆಗಳಲ್ಲೂ ಬೆಳಕಿನ ವಾತಾವರಣ ಕಾಣಬೇಕು, ಊರು ತುಂಬ ಅಭಿವೃದ್ಧಿ ಆಗಬೇಕು, ರೋಡ್ ಆಗಬೇಕು, ಆಮೇಲೆ ಬಾಕ್ಸ್ ಡ್ರೈನ್ ಆಗಬೇಕು, ಆಮೇಲೆ ರೋಡು ಬಾಕ್ಸ್ ಡ್ರೈನು ವ್ಯವಸ್ಥಿತವಾಗಿರಬೇಕು ಅನ್ನೋ ಒಂದು ಆಸೆ ತುಂಬ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಈಗ ಅಜ್ಜಂಪುರ ಅಂತ ಬಂದಾಗ ಪಾರ್ಕಿಂಗ್ನ ಸಮಸ್ಯೆ ಹೇರಳವಾಗಿ ಕಾಣ್ತಾ ಇರುವಂಥದ್ದು. ಎರಡು ಬದಿಯಲ್ಲಿ ವಾಹನಗಳನ್ನ ನಿಲ್ಲಿಸಿರ್ತಾರೆ, ಬಸ್ ಸ್ಟ್ಯಾಂಡ್ ಒಳಗೂ ಕೂಡ ವಾಹನ ನಿಲ್ಲಿಸಿರ್ತಾರೆ, ದ್ವಿಚಕ್ರ ವಾಹನಗಳು ಎಲ್ಲಿಂದಲ್ಲಿ ವಾಹನವನ್ನು ನಿಲ್ಲಿಸಿರ್ತಾರೆ. ಅಂದರೆ ಎಲ್ಲೂ ಒಂದು ಕಡೆ ನೋಡಿದ್ರೆ ಟ್ರಾಫಿಕ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆಯೇ ಅಜ್ಜಂಪುರದಲ್ಲಿ ಇಲ್ವಾ ಅಂತ? ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ಗೋಸ್ಕರ ಒಂದು ಸ್ಥಳ ಇದೆ, ಅದನ್ನ ನಾನು ನಿರೀಕ್ಷೆಯಲ್ಲಿ ಇಟ್ಟಿದ್ದೀವಿ. ಆ ಜಾಗದಲ್ಲಿ ನಮ್ಮ ಜೊತೆ ಇರುವ 11 ಜನ ನನ್ನ ಸಹ ಜೋಡಿಯಲ್ಲಿ ಕೌನ್ಸಿಲರ್ಗಳಾಗಿರುವ ಅನುಮತಿಯಿಂದ ಅದನ್ನು ಪಾರ್ಕಿಂಗ್ ಜಾಗಕ್ಕೆ ವ್ಯವಸ್ಥೆ ಮಾಡಿ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಜಾಗದಲ್ಲಿ ಮಾಡಿಸಿ ಟ್ರಾಫಿಕ್ಕಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ಓಕೆ, ಅದರ ಜೊತೆಯಲ್ಲಿ ಅಜ್ಜಂಪುರ ಅಂತ ಬಂದಾಗ ಅದು ಇತ್ತೀಚೆಗೆ ಅದೀಗ ಪಟ್ಟಣ ಪಂಚಾಯಿತಿಯಾಗಿ ಇದಾಗಿರುವಂಥದ್ದು. ಈ ಒಂದು ಪಟ್ಟಣ ಪಂಚಾಯಿತಿ ಆದ ನಂತರ ಈಗ ಅಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥ ಪ್ರಮುಖ ಸಮಸ್ಯೆಗಳೇನು? ಪ್ರಮುಖ ಸಮಸ್ಯೆಗಳು ಟ್ರಾಫಿಕ್ ಜಾಮ್ ಒಂದನೇದು. ಟ್ರಾಫಿಕಲ್ಲಿ ರೋಡು ಇಲ್ಲ, ಟ್ರಾಫಿಕ್ ಗಾಡಿಗಳೆಲ್ಲ ನಿಲ್ಲಿಸ್ಕೊಂತಾರೆ, ಫುಡ್ ಕೋರ್ಟ್ ಇಲ್ಲ. ಸಂಜೆ ಟೈಮು ಜನಗಳು ಲೈಟ್ ವೇಟ್ ಫುಡ್ ತಿನ್ನೋಕ್ಕೆ ಬರ್ತಾರೆ, ರೋಡಲ್ಲೆಲ್ಲ ಗಾಡಿ ನಿಲ್ಲಿಸ್ತಾರೆ, ಒಂಥರ ಹಿಂಸೆ ಆಗುತ್ತೆ. ಯಾವ್ದಾದ್ರು ಹೆಚ್ಚು ಕಮ್ಮಿ ಸ್ಪೀಡಾಗಿ ಬಂತು ಅಂದರೆ ಮಿಸ್ಗೈಡ್ ಆಗೋಗಿರ್ತವೆ. ಈ ಥರ ಎಲ್ಲ ಇದೆ. ಈಗ ನಾವು ಚುನಾವಣೆ ಕುರಿತಾಗಿ ಮಾತಾಡೋದಾದರೆ ನೀವೀಗ ಮೊದಲ ಬಾರಿ ಈಗ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥದ್ದು. ನಿಮ್ಮ ಒಂದು ಚುನಾವಣಾ ಕುಟುಂಬ ಅಥವಾ ರಾಜಕೀಯವಾಗಿ ಏನಾದ್ರು ಕುಟುಂಬ ಹಿನ್ನೆಲೆ ಏನಾರು ಇತ್ತಾ? ಕುಟುಂಬ ಹಿನ್ನೆಲೆ ಅಂದರೆ 91-92ನೇ ಸಾಲಲ್ಲಿ ನಮ್ಮ ಅಪ್ಪಾಜಿ ಅವರು ಕೌನ್ಸಿಲರ್ ಆಗಿದ್ದರು. ಆ ಟೈಮಲ್ಲಿ SMN ನಾಗರಾಜಣ್ಣವರು MLA ಆಗಿದ್ದರು. ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ಕೌನ್ಸಿಲರ್ ಆಗಿದ್ದರು. ಓಕೆ ಸರ್, ಈಗ ಪ್ರಮುಖವಾಗಿ ಈಗ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದ ನಂತರ ಅದು BJP ಟಿಕೆಟನ್ನು ಪಡಿತಾರ, ಹೇಗಿತ್ತು ಚುನಾವಣೆ? ನಿಮ್ಮ ಒಂದು ಪ್ರಚಾರ ಆಗಿರ್ಬೋದು, ನಿಮ್ಮ ಒಂದು ಚುನಾವಣೆ ತಂತ್ರಗಾರಿಕೆಗಳು ಯಾವ ರೀತಿಯಾಗಿ ನಡೀತಾ ಇತ್ತು? ನಮ್ಮಲ್ಲಿ ತಂತ್ರಗಾರಿಕೆ ನಮಗೆ ಅಷ್ಟು ಅನುಭವ ಇಲ್ಲ. ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಪಕ್ಷದ ನಾಯಕರು
ಪಕ್ಷದ ಸಂಘಟನೆಯರು ಎಲ್ಲ ನಮ್ಮನ್ನು ಅವರೆಲ್ಲ ಬಂದು ನನ್ನ ವಾರ್ಡಿನಲ್ಲಿ ಚುನಾವಣೆ ತಂತ್ರಗಾರಿಕೆಯನ್ನು ಹೇಳ್ಕೊಟ್ರು. ಅದೇ ರೀತಿ ನಾವು ಫಾಲೋಟ್ ಮಾಡಿದ್ವು ಚುನಾವಣೆ ತಂತ್ರಗಾರಿಕೆ. ಈಗ ಚುನಾವಣೆ ಗೆದ್ದ ನಂತರ, ಈಗ ನೀವು BJP ಪಕ್ಷದಿಂದ ಗೆದ್ದ ನಂತರ ಅಧ್ಯಕ್ಷರಾದ ಒಂದು ಹಿನ್ನೆಲೆ ಅಥವಾ ಅಧ್ಯಕ್ಷರಲ್ಲಿ ಬೇರೆ ರಿಸರ್ವೇಷನ್ ಬರುತ್ತೆ ಅಂತ ಒಂದು ಮಾತಿತ್ತು, ನಂತರದಲ್ಲಿ ಬೇರೆ ಕೆಟಗರಿ ಬರುತ್ತೆ, ಅಧ್ಯಕ್ಷರಾದ ಒಂದು ಹಿನ್ನೆಲೆ ಏನಿತ್ತು? BCMA ಅಧ್ಯಕ್ಷರು ಕೆಟಗರಿ ಇದ್ದಿದ್ದು, ST SC ಜೆಂಟ್ಸು ಉಪಾಧ್ಯಕ್ಷ ಇದ್ದಿದ್ದು. ಆ ಹಿನ್ನೆಲೆಯಲ್ಲಿ ನನಗೆ ಆಗಸ್ಟ್ 20ನೇ ತಾರೀಕು ಚುನಾವಣೆ ಪ್ರತಿಕ್ರಿಯೆ ಹೊರಬಿದ್ದ ಮೇಲೆ ಚುನಾವಣೆದು ಫಲಿತಾಂಶ, ಆಮೇಲೆ ನನ್ನನ್ನು ಒಂದು 4 ಗಂಟೆಯಿಂದ ಕಳಿಸ್ಕೊಟ್ರು. ಓಕೆ. ಅವತ್ತಿಂದ ಒಂದು 33ರಿಂದ 34 ದಿನ ನಾವು ಹೊರಗಡೆ ಇದ್ದು. ಏನಕ್ಕೆ ನಿಮ್ಮನ್ನ ಹೊರಗೆ ಕಳಿಸ್ಕೊಟ್ಟಿದ್ರು? ಹೊರಗೆ ಕಳಿಸಿದ್ರು ಅಂದರೆ ನಾನು ಇವತ್ತು ಈಗಿನ ಶಾಸಕರಿದ್ದಾರಲ್ಲ GS ಶ್ರೀನಿವಾಸ್ ಅವರು, ಅವರಿಗೆ ನಾನು 12 ವರ್ಷದ ಬಾಂಧವ್ಯ ಇತ್ತು. ಓಕೆ. ಅವ್ರು ನಮಗೆ ಟಿಕೆಟ್ ನಿರಾಕರಿಸೋದ್ರಿಂದ ನಾವು ಅವ್ರನ್ನ ಹತ್ತಿರ ಕೇಳೋಕ್ಕೆ ಹೋಗಲಿಲ್ಲ, ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಓಕೆ. ಹಂಗಾಗಿ ಇದು ಏನಾದರೂ ಅವನು 12 ವರ್ಷದಿಂದ ಅವ್ರ ಹತ್ರ ಇದ್ದಾರೆ, ಮಿಸ್ಗೈಡ್ ಮಾಡಿ ಏನಾದರೂ BCMA ರಂಗಸ್ವಾಮಣ್ಣನ ಅಧ್ಯಕ್ಷ ಮಾಡಬೇಕಾಯ್ತಲ್ಲ, ಮಿಸ್ಗೈಡ್ ಮಾಡಿ ಏನಾದರೂ ಬದಲಾವಣೆ ಆಗ್ಬೋದು ಅನ್ನೋ ಒಂದು ಭಯ, ಒಂದು ವಾತಾವರಣ ಇತ್ತು. ಹಂಗಾಗಿ ನಮ್ಮನ್ನು ಕಳಿಸ್ಕೊಟ್ರು. ಓಕೆ. ನಂತರದಲ್ಲಿ ಕೆಟಗರಿ ಬರುತ್ತೆ, ನಿಮ್ಮ ಕೆಟಗರಿ ಬರುತ್ತೆ, ಆ ಒಂದು ಅಧ್ಯಕ್ಷದ ಸಂದರ್ಭವನ್ನು ಮೆಲುಕು ಹಾಕಿದ್ದಾರೆ, ಹೇಗನ್ಸುತ್ತೆ? ನಮಗೆ ಅಧ್ಯಕ್ಷರು ಆಗ ಒಂದು ಕನಸು ಇರಲಿಲ್ಲ, ಇದು ಬಯಸಲಿಲ್ಲದ ಭಾಗ್ಯ ಥರ ಬಂತು. ನಾನು ಅಲ್ಲಿ ಹೊರಗಡೆ ಇದ್ದಾಗ ಫೋನ್ ಮಾಡಿ ಹೇಳಿದರು ನಮ್ಮ ಜೊತೆ ಇರೋರು, ಅಧ್ಯಕ್ಷರು ನೀನೇ ಅಪ್ಪ ಅಂದರು. ನಾನು ಹೆಂಗೆ ನಮ್ಮ ಮರೆ ಅಧ್ಯಕ್ಷ ಆಗೋದು, ರಂಗಣ್ಣ ಅಧ್ಯಕ್ಷ ಆಗತ್ತೆ ಅಂತ ನಾನು ಬಂದಿರೋದು, ಏನು ಮಾತಾಡ್ತೀಯ ಮರೆ ಅಂತ ಈ ಥರ ಹೇಳಿದೆ. ಇಲ್ಲಪ್ಪ ನಿಮ್ಮದೇ ಅಧ್ಯಕ್ಷರು ಅಂದರು. ನನಗೆ ಯಾಕಪ್ಪ ಒಟ್ಟಿಗೆ ಅನ್ನ ಇಲ್ಲ ಜುಟ್ಟಿ ಮಲ್ಲಿಗೆ, ಒಂದು ಕನಸಿನಲ್ಲಿ ಕಾಣಬೇಕಷ್ಟೇ ಹೊರತು ರಿಯಲ್ ಆಗೋಕ್ಕೆ ಯೋಗ್ಯತೆ ಇಲ್ಲಪ್ಪ ನನ್ನಲ್ಲಿ ಅಂತಂದೆ. ಯಾಕೆಂದರೆ ನಾನೊಬ್ಬ ಸಣ್ಣ ಜನಾಂಗದವನು, 30 ಮತ ಹಿಡ್ಕೊಂಡು ಇವತ್ತು ಅಧ್ಯಕ್ಷ ಆಗಿದ್ದೀನಿ ಅಂದರೆ ನನಗೆ ಅದು ಆಶ್ಚರ್ಯವಾದ, ಬಯಸಲಿಲ್ಲದ ಭಾಗ್ಯ. ಆಮೇಲೆ ಇದನ್ನು ಮರೆಯೋಕ್ಕಾಗಲಿಲ್ಲದ ನನ್ನ ಪಕ್ಷದ BJP ಪಕ್ಷದ ಋಣ ಇದು. ಇವತ್ತು ಅಧ್ಯಕ್ಷ ಆಗಿದ್ದರಿಂದ BJP ಪಕ್ಷ. ಅಂದರೆ ನಿಮ್ಮೊಂದು ಚುನಾವಣೆಯಲ್ಲಿ ಆಗಿರ್ಬೋದು ಅಥವಾ ಅಧ್ಯಕ್ಷರಾದ ನಂತರ ಆ BJP ಪಕ್ಷ ನಿಮಗೆ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತಿದೆ? ಎಲ್ಲರೂ ನಿಂತ್ಕೊಂಡಿದ್ದಾರೆ. ನಮ್ಮ ಶಾಸಕರಿದ್ದಾರೆ, ಸುರೇಶ್ ಅಣ್ಣವರು, ಆಮೇಲೆ ಮಾಜಿ ಶಾಸಕರು, ಆಮೇಲೆ ನಮ್ಮ ಜಿಲ್ಲಾ ಅಧ್ಯಕ್ಷರು ದೇವರಾಜ್ ಶೆಟ್ಟರವರೇ, ನರೇಂದ್ರ ಮೋದಿಜಿಯವರೇ, ಆಮೇಲೆ ತಾಲೂಕು ಇದರಲ್ಲಿ ನಮ್ಮ ಪ್ರತಾಪ್ ಇದ್ದಾರೆ, ಗರಗದಳ್ಳಿ ಪ್ರತಾಪಣ್ಣ ಅಂತೇಳಿ, ನಮ್ಮ ಶಕ್ತಿ ಕೇಂದ್ರದ ಅಜ್ಜಂಪುರ ಶಕ್ತಿ ಕೇಂದ್ರದ ಸಿದ್ದೇಗೌಡರವರು ಇದ್ದಾರೆ, ಆಮೇಲೆ ನಮ್ಮ ಅಜ್ಜಂಪುರದ ನಾಯಕರಾದ AT ಶ್ರೀನಿವಾಸ್ ಅವರೇ, ಅವ್ರದ್ದು ಬಲ ಇದೆ. ಆಮೇಲೆ ನಾಗರಾಜ್ ಅಂತೇಳಿ ನಾವೆಲ್ಲ ರಾಜಣ್ಣ ಅಂತೀವಿ ಅವರಿಗೆ, ನಮ್ಮ ಶಾಂತಿವರಪ್ಪ ರಾಜಣ್ಣರ ಬಲ ಇದೆ, ಅವರ ಬೆಂಬಲ ಇದೆ. ಅವ್ರದ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಅಧ್ಯಕ್ಷ ಆಗಿದ್ದೀನಿ. ಓಕೆ. ಅವರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀನಿ. ನನಗೆ ಯಾಕಂದರೆ ಸ್ವಲ್ಪ ರಾಜಕೀಯದ ಅನುಭವ ಕಮ್ಮಿ, ಅವರ ಸಲಹೆಗಳ ಮೇಲೆ ನಾನು ಮಾಡಬೇಕು. ಅಂದರೆ ಒಬ್ಬರು ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯತಿ ಅಭಿವೃದ್ಧಿಗೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾವು ಈಗ ಅಜ್ಜಂಪುರ ಕೆಲಸ ಕಾರ್ಯಗಳಂದರೆ ಅಕ್ರಮವಾಗಿ ನಡೆಯುವಂಥದ್ದು ಯಾವುದಕ್ಕೂ ನಾವು ಅಲೋ ಮಾಡಲ್ಲ. ಸಕ್ರಿಯವಾಗಿರೋಕ್ಕೆಲ್ಲ ನಾವು ಬೆಂಬಲ ಕೊಡ್ತೀವಿ, ಒತ್ತು ಕೊಡ್ತೀವಿ, ಅಜ್ಜಂಪುರ ಅಭಿವೃದ್ಧಿ ಕಡೆ ಗಮನ ಕೊಡ್ತೀವಿ. ಓಕೆ. ರೇವಣ್ಣ, ಕೊನೆಯದಾಗಿ ಈಗ ಅಧ್ಯಕ್ಷರಾಗಿರೋ ವಿಚಾರ ಆಗಿರ್ಬೋದು, ಅಜ್ಜಂಪುರ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಒಬ್ಬ ಅಧ್ಯಕ್ಷರಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಒಬ್ಬ ಅಧ್ಯಕ್ಷರಾಗಿ ಸಾಮಾನ್ಯ ಒಬ್ಬ ಜನ ಅಧ್ಯಕ್ಷ ಆಗ್ತಾನೆ ಅಂದರೆ ಒಂದು ಕನಸಲ್ಲಿ ಕಾಣ್ತಾ ಇರ್ತೀವಿ ಅನ್ನೋ ಒಂದು ಲೆಕ್ಕದಲ್ಲಿದ್ದೀನಿ, ಕನಸು ಕಾಣ್ತಾ ಇದ್ದೀವಿ ಅನ್ನೋ ಲೆಕ್ಕದಲ್ಲಿದ್ದೀನಿ. ಯಾಕೆಂದರೆ ಇವತ್ತು ನನ್ನನ್ನು ಇಲ್ಲಿನ ದೊಡ್ಡ ಸಮುದಾಯದವರಿದ್ದಾರೆ, ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಅವರೆಲ್ಲ ನಾನೊಬ್ಬ ಸಣ್ಣ ಜನಾಂಗದವನ, ಸಣ್ಣ ಸಮುದಾಯದವನ ಅಧ್ಯಕ್ಷನ ಮಾಡಿ ಅವ್ರು ಖುಷಿ ಪಡ್ತಿದಾರಲ್ಲ. ಇವತ್ತು ನನಗೆ ಅವ್ರ ಖುಷಿನ ನಾನು ಇನ್ನು ಯಾವತ್ತು ಆ ಥರ ಸಂಭ್ರಮಿಸ್ತೀನಿ ಅಂತ, ಆ ಖುಷಿ ನನ್ನ ಅಧ್ಯಕ್ಷ ಮಾಡಿ ಸಂಭ್ರಮಿಸ್ತಾರೆ. ಅಧ್ಯಕ್ಷನ ಸಣ್ಣ ಜನಾಂಗದವನ ಅಧ್ಯಕ್ಷ ಮಾಡಿ ಅವ್ರು ಸಂಭ್ರಮ ಆಚರಿಸ್ತಾರೆ. ದೊಡ್ಡ ಜನಾಂಗದ, ನಮ್ಮ ಅಜ್ಜಂಪುರದ ಗ್ರಾಮದ ದೊಡ್ಡ ಜನಾಂಗದ ನಾಯಕರು. ರೇವಣ್ಣ, ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಅಧ್ಯಕ್ಷರಾದ ವಿಚಾರ, ಚುನಾವಣೆಗೆ ಸ್ಪರ್ಧೆ ಮಾಡಿದ ವಿಚಾರ, ಅಜ್ಜಂಪುರದಲ್ಲಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತೀರಾ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿರುವ ರೇವಣ್ಣ ಅವರ ಜೊತೆಗಿನ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರುತ್ತೇನೆ. ನಮಸ್ಕಾರ.